ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬರ್ರಿ ಇವತ್ತು ರಾಗಿ ಮುದ್ದೆ ಜೊತೆ ಕಾಳು ಸಾಂಬಾರು ಹೆಂಗೆ ಮಾಡೋದಂತ ತೋರಿಸ್ತೀನಿ ರೀ. ನಾನು ನೆನೆಸಿಟ್ಕೊಂಡಿರೋ ಕಡಲೆಕಾಳು ನೋಡ್ರಿ, ಇವು ಸ್ವಚ್ಛಗ ತೊಳೆದಿಟ್ಕೊಂಡಿನಿ ರೀ. ನೆನೆಸಿದ್ರಿ ಇವು. ಇದು ಹುರ್ಕೋಬೇಕು ನೋಡ್ರಿ. ಇದು ಸಾಂಬಾರಿಗೆ ಹೆಚ್ಚಿರೋ ಈರುಳ್ಳಿ, ಕರಿಬೇ, ಬೆಳ್ಳುಳ್ಳಿ, ಒಣ ಕೊಬ್ಬರಿ ತೊಗೊಂಡಿನಿ ರೀ. ಹಸಿ ಕೊಬ್ಬರಿ ಬೇಕಂದ್ರೆ ತೊಗೋಬೋದು ರೀ. ಧನಿಯಾ ತೊಗೊಂಡಿನಿ ರೀ. ಜೀರಿಗೆ ತೊಗೊಂಡಿನಿ ನೋಡ್ರಿ ಸ್ವಲ್ಪ. ಇವನ್ನೆಲ್ಲ ಹುರ್ಕೋಬೇಕು ರೀ. ಸ್ವಲ್ಪ ಹುರ್ಕೊಂಡು ಆಮೇಲೆ ಇವೆಲ್ಲ ಹುರಿದಿರೋದು, ಆಮೇಲೆ ಕೊತ್ತಂಬರಿ, ಪುಟಾಣಿ, ಖಾರ ಪುಡಿ, ಅರಿಶಿನ ಪುಡಿ, ಬೆಲ್ಲ, ಇವೆ ಹುಣಸೆಹಣ್ಣು ಎಷ್ಟು ಸೇರಿ ಇದನ್ನು ಟೊಮೆಟೊನ ಹೆಚ್ಚಿರೋದು ಅಷ್ಟು ಸೇರಿ ಮಿಕ್ಸಿಗೆ ಹಾಕ್ಕೋಬೇಕು ರೀ. ಮಿಕ್ಸಿಗೆ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ರೀ. ಇವನ್ನೆಲ್ಲವೂ ಹುರ್ಕೊಂಬರೋಣ ಬರ್ರಿ. ಈಗ ಒಲೆ ಹಚ್ಕೊಂಡು ನೋಡ್ರಿ ಇಟ್ಕೊಂಡು ಇವೇನು ಧನಿಯಾ ಜೀರಿಗೆ ಅದಾವಲ್ರಿ, ಇವ್ನು ಹುರ್ಕೊಂತೀನಿ ನೋಡ್ರಿ. ನೋಡ್ರಿ ಇಷ್ಟು ಹುರಿದು ತೆಗಿತೀನಿ ನೋಡ್ರಿ. ಆಮೇಲೆ ಈರುಳ್ಳಿ ಹಾಕ್ಕೊತೀನಿ ನೋಡ್ರಿ. ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ. ಹಚ್ಕೊಂಡು ಹುರ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ ಇಷ್ಟು ಹುರಿದ್ಮೇಲೆ ಏನು ಕೊಬ್ಬರಿ ಹಂಗೆ ಸ್ವಲ್ಪಲ್ಲೇ ಬಿಸಿಗೆನ ಇದು ಆಗಲ್ರಿ, ಅದು ಫ್ರೈ ಆಗಲಿ. ಅನ್ನೇ ಹುರ್ಕೊಳ್ಳೋದೇನು ಬೇಡ್ರಿ. ಆಫ್ ಮಾಡ್ತೀನಿ ರೀ ಅಷ್ಟೇ. ಅದು ಎಷ್ಟು ಬಿಸಿ ಐತಲ್ರಿ, ಅದು ಬಿಸಿಗೆನ ಸ್ವಲ್ಪ ಇದನ್ನ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ. ಕಪ್ಪಕ್ಕೆ ಇದು ಹುರಿದಿದ್ದು ಧನಿಯಾ ಜೀರಿಗೆ ಹಾಕ್ಕೊತೀನಿ ನೋಡ್ರಿ. ಆಮೇಲೆ ಈರುಳ್ಳಿ, ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೊತೀನಿ ನೋಡ್ರಿ. ಏನು ಹುರ್ಕೊಂಡಿದ್ನಲ್ರಿ ಅದು ಹಾಕ್ಕೊತೀನಿ ನೋಡ್ರಿ. ಹುಣಸೆಹಣ್ಣು ಹಾಕ್ಕೊತೀನಿ ರೀ. ಇದನ್ನೀಗ ಸ್ವಲ್ಪ ರುಬ್ಕೊಂಬರೋಣ್ರಿ. ರುಬ್ಕೊಂಡಿದ್ಮೇಲೆ ಇವನ್ನೆಲ್ಲ ಆಮೇಲೆ ಅದರೊಳಗೆ ಹಾಕ್ಕೊಂಡು ಮತ್ತೊಮ್ಮೆ ರುಬ್ಬೇಕ್ರಿ. ಈಗ ನೋಡ್ರಿ ಟೊಮೆಟೊ ಹಾಕ್ಕೊತೀನಿ. ಇದಕ್ಕೆ ಟೊಮೆಟೊ, ಬೆಲ್ಲ ಆಮೇಲೆ ಹಾಕ್ಕೊಂಡ್ರಿ.
ಇವೇನು ಪುಟಾಣಿ ಎಲ್ಲ ಮಸಾಲೆ ಎಲ್ಲ ಐಟಮ್ಸ್ ಹಾಕ್ಕೊಂತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ. ಇದನ್ನೀಗ ಸಣ್ಣಗೆ ರುಬ್ಕೊಂಬರ್ತೀನಿ ನೋಡ್ರಿ. ರುಬ್ಕೊಂಬಂದು ನೋಡ್ರಿ ಮಸಾಲೆ ರೆಡಿ ಆಯ್ತು. ಸಾಂಬಾರು ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ರಿ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂತೀನಿ ನೋಡ್ರಿ. ಸಾಸಿವೆ ಚಟಪಟ ಸಿಡಿದ ಮೇಲೆ ಕಾಳು ಹಾಕ್ಕೊಂತೀನಿ ನೋಡ್ರಿ. ಕಾಳು ಹಾಕ್ಕೊಂಡು ಎಣ್ಣೆಗನ ಫ್ರೈ ಮಾಡ್ಕೊತೀನಿ ರೀ. ಅವನ್ನ ಕರಿಬೇವು ಹಾಕ್ಕೊಂತೀನಿ ರೀ. ಇದು ಹಸಿ ವಾಸನೆ ಹೋಗತ್ತನ ಎಣ್ಣೆಗನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ರೀ. ಅಲ್ಲಿ ತನಕ ಹಸಿ ವಾಸನೆ ಹೋಗ್ಬೇಕ್ರಿ. ಒಟ್ಟು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಫ್ರೈ ಆದಮೇಲೆ ನೀರು ಹಾಕ್ಕೊಂತೀನಿ ನೋಡ್ರಿ. ನೀರು ಹಾಕ್ಕೊಂಡು ಸ್ವಲ್ಪ ಕುದಿಬೇಕ್ರಿ ಅವು. ಕಾಳು ಕುದಿಯಕ್ಕೆ ಬಿಡಣ್ರಿ. ಕುದ್ದಿಂದ ಮಸಾಲೆ ಹಾಕೋಬೇಕ್ರಿ. ಆಮೇಲೆ ನೋಡ್ರಿ ಹೆಂಗೆ ಕುದ್ದವು. ಈಗ ಮಸಾಲೆ ಹಾಕ್ತೀನಿ ನೋಡ್ರಿ. ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ.
ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ನೋಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿರಿ. ಆಗಲ್ಲಿ ರುಬ್ಕೋಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿನಿ, ಈಗ ನೋಡ್ಕೊಂಡು ಹಾಕ್ಕೊತೀನಿ ನೋಡಿರಿ. ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊತೀನಿ ನೋಡಿರಿ. ಕುದಿಲ್ರಿ ಅದು ನೋಡಿರಿ, ಮಸ್ತ್ ಬಂತು ನೋಡಿರಿ ಸಾಂಬಾರು. ಫೈನಲಾಗಿ ಈ ಥರ ಬಂತು ನೋಡಿರಿ, ಸಖತ್ತಾಗಿ ನೋಡಿರಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ನೋಡಿರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕಾಳು ಸಾಂಬಾರು ಮಸ್ತ್ ಸಖತ್ತಾಗಿ ಬಂದೈತೆ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಾಗಿ ಮುದ್ದೆ ಜೊತೆ ಕಾಳು ಸಾಂಬಾರು ಸಖತ್ತಾಗಿ ಕಾಂಬಿನೇಷನ್ ನೋಡಿರಿ. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಇದೇ ಥರ ಹೆಂಗೆ ಬರುತ್ತಂತ ಹೇಳ್ರಿ, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಫೈನಲಾಗಿ ರಾಗಿ ಮುದ್ದೆ ಕಾಳು ಸಾಂಬಾರು ಈ ಥರ ಬಂದೈತೆ ನೋಡಿರಿ. ಸೂಪರಾಗಿ ಬಂದೈತೆ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.